ಹಾವೇರಿಯಲ್ಲಾದಂತಹ ಗ್ಯಾಂಗ್ ರೇಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನುಳಿದ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಈ ಜಾಮೀನು ಸಿಕ್ಕಿದ್ದಕ್ಕೆ ಆ ಆರೋಪಿಗಳ ಸಂಭ್ರಮ ನೋಡ್ಬೇಕು ನೀವು. ಏನೋ ಯುದ್ಧ ಗೆದ್ದು ಬಂದಂತಹ ಒಂದು ಸಂಭ್ರಮ ಅದು ಅವರಿಗೆ. ಆರೋಪಿಗಳು ರೋಡ್ ಶೋ ಮಾಡಿ ಪುಂಡಾಟ ಮೆರೆದಿದ್ದಾರೆ. ಹಾವೇರಿಯ ಅಕ್ಕಿ ಆಲೂರು ಪಟ್ಟಣದಿಂದ ಭರ್ಜರಿ ರೋಡ್ ಶೋವನ್ನ ಮಾಡಲಾಗುತ್ತೆ ಆರೋಪಿಗಳ ಕಡೆಯಿಂದ. 5 ಕಾರು, 20ಕ್ಕೂ ಹೆಚ್ಚು ಹಿಂಬಾಲಕರು ಅವ್ರ ಜೊತೆಗೆ ಮೆರವಣಿಗೆ ಮಾಡಿರೋದು. ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣದ 7 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಈ ಆರೋಪಿಗಳನ್ನ ಗುರುತಿಸುವಲ್ಲಿ ಸಂತ್ರಸ್ತೆ ವಿಫಲವಾದ ಹಿನ್ನೆಲೆಯಲ್ಲಿ ಬೇಲ್ ಸಿಕ್ಕಿದೆ ಅವರಿಗೆ. ರೋಡ್ ಶೋ ಮಾಡಿ ಈಗ ಉದ್ದಟತನ ಮೆರೀತಾ ಇರೋದು ಆ ಗ್ಯಾಂಗು. ರೇಪ್ ಆರೋಪಿಗಳ ಆರ್ಭಟ, ಆ ಮೆರವಣಿಗೆಯ ವಿಡಿಯೋ ನೋಡ್ಬೇಕು ನೀವು, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆರೋಪಿಗಳಿಗೆಲ್ಲ ರೋಡ್ ಶೋ ಮಾಡಿದ್ರು, ಪೊಲೀಸರು ಸೈಲೆಂಟ್ ಆಗಿದ್ರು. ಪಾಪ ಅವ್ರೇನು ಮಾಡೋಕ್ಕಾಗುತ್ತೆ, ಬೇಲ್ ಸಿಕ್ಕಿದ್ದಾರೆ, ಅವ್ರ ಖುಷಿ ಅವ್ರಿಗೆ ಅಂತ ಸುಮ್ಮನಿರ್ಬೋದು. ಆದರೆ ಇಂತಹ ಒಂದು ಪ್ರಕರಣದಲ್ಲಿ ಬೇಲ್ ಸಿಕ್ಕಂಥ ಸಂದರ್ಭದಲ್ಲಿ ನಿಜವಾಗಿಯೂ ಅವರು ನಿರಪರಾಧಿಗಳೇ ಆಗಿ ಬೇಲ್ ಸಿಕ್ಕಿದ್ರೆ ಹಿಂಗೆಲ್ಲ ಮಾಡ್ತಿದ್ರಾ? ಸೈಲೆಂಟಾಗಿ ಹೋಗಿ ಬದುಕಿತ ಬಡಜೀವ ಅಂತೇಳಿ ಮನೆಗೆ ಸೇರ್ಕೊಳ್ತಾ ಇದ್ರು, ಕುಟುಂಬಸ್ಥರ ಜೊತೆಗೆ ಕಾಲ ಕಳೀತಾ ಇದ್ರು, ಪಶ್ಚಾತ್ತಾಪ ಪಡ್ತಾ ಇದ್ರು, ಹಿಂಗೆಲ್ಲ ಆಗೋಗಿತ್ತು ನನಗೆ ಅಂತ. ಆದರೆ ಈ ಮೆರವಣಿಗೆ ಮಾಡ್ತಾ ಇರೋದು ನೋಡಿದ್ರೆ ಅಲ್ಲಿನ ಜನಕ್ಕೆ ಏನೋ ಒಂದು ರೀತಿಯಾಗಿ ಆತಂಕ ಮನೆ ಮಾಡಿಬಿಟ್ಟಿದೆ. ಏನಪ್ಪ ಹಿಂಗೆಲ್ಲ ಮಾಡ್ತಿದ್ದಾರೆ ಇವರು, ರೇಪ್ ಆರೋಪಿಗಳು ಇವರು, ಹಿಂಗೆಲ್ಲ ಉದ್ದಟತನ ಮೆರೆಯೋದು, ಹಿಂಗೆಲ್ಲ ಸಂಭ್ರಮಾಚರಣೆ ಮಾಡೋದು, ಏನಾಗ್ತಾರೆ ಮುಂದೆ ಇವರು ಹೀಗನ್ನುವಂಥ ಚರ್ಚೆ ಅಲ್ಲಿನ ಹಾವೇರಿ ಜಿಲ್ಲೆಯ ಜನರದ್ದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾವೇರಿ ಪ್ರತಿನಿಧಿ ವೀರೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಇನ್ನುಳಿದ ಅಂದರೆ ಈ ಹಿಂದೆಯ ಪ್ರಕರಣದಲ್ಲಿ 1 ಜನಕ್ಕೆ ಬೇಲ್ ಸಿಕ್ಕಿತ್ತು, ಈಗ ಇನ್ನುಳಿದ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಕಾರಣ ಗುರುತು ಹಚ್ಚುವಲ್ಲಿ ಸಂತ್ರಸ್ತೆ ವಿಫಲ ಆದ್ರು ಅಂತ. ಸೊ ಈಗ ಬೇಲ್ ಸಿಕ್ಕಿದ ಮೇಲೆ ಸೀದಾ ಮನೆಗೆ ಸೇರ್ಕೊಳ್ಳೋದು ಬಿಟ್ಟು ಈ ಸಂಭ್ರಮಾಚರಣೆ ಯಾಕೆ ಅಂತ ಪೊಲೀಸರು ಸೈಲೆಂಟ್ ಆಗಿ ಬೇರೆ ಇದ್ರಲ್ಲ. 8ರಂದು ಈ ಒಂದು ಪ್ರಕರಣ ಹಾನಗಲ್ನ ಅಕ್ಕಿಯಲ್ಲವ್ರ 4 ಕ್ರಾಸ್ ಬಳಿ ಈ ಒಂದು ಘಟನೆ ನಡೆದಿತ್ತು. ಏನು ಗ್ಯಾಂಗ್ ರೇಪ್ ಆರೋಪ ಪ್ರಕರಣಕ್ಕೆ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿತ್ತು. ಕಳೆದ ಸರಿಸುಮಾರು ಒಂದು 15 ದಿನಗಳ ಕಾಲ ಆ ಗ್ಯಾಂಗ್ ರೇಪ್ ಸುದ್ದಿಯಲ್ಲಿತ್ತು. ಸಾಕಷ್ಟು ಆರೋಪಿಗಳಿಗಾಗಿ ಸಾಕಷ್ಟು ವಿಚಾರಣೆ ನಡೆಸಿದ್ರು. ಮತ್ತೆ ಈ ಆರೋಪ ನಡೆದೇ ಇಲ್ಲ ಅನ್ನೋ ಮಾತನ್ನು ಕೂಡ ಸಾಕಷ್ಟು ಆ ಸಂದರ್ಭ. ವೀರೇಶ್ ಮಾತಾಡಿಸ್ತೀನಿ ನಿಮ್ಮನ್ನ. ಈಗ ಶ್ರೀರಾಮ ಸೇನೆ ಸಂಸ್ಥಾಪಕರಾದಂತಹ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಹಾವೇರಿಯಲ್ಲಾದಂತಹ ಗ್ಯಾಂಗ್ ರೇಪ್ ಆರೋಪಿಗಳಿಗೆ ಈಗ ಬೇಲ್ ಸಿಕ್ಕಿದೆ. ಬೇಲ್ ಸಿಕ್ಕಿದ ಮೇಲೆ ಅವರು ರಾಜಾರೋಷವಾಗಿ ಈಗ ರೋಡ್ ಶೋ ಮಾಡ್ಕೊಂಡು ಏನೋ ಯುದ್ಧ ಗೆದ್ದು ಬಂದ ರೀತಿಯಾಗಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇದು ಅಲ್ಲಿನ ಜನ ಹೇಳ್ತಾ ಇದ್ದಾರೆ, ಏನಿದು ಕಾನೂನಿನ ಭಯನೇ ಇಲ್ವಾ ಇವ್ರಿಗೆಲ್ಲ ಅಂತ. ಇದು ಬಹಳ ಆತಂಕಕಾರಿ ಮತ್ತು ಗಂಭೀರವಾಗಿ ಸರ್ಕಾರ ತಗೊಳ್ಬೇಕಾದಂತ ಘಟನೆ ಇದು. ಏನಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿತ್ತು ಅಂತನ್ನುವಂಥದ್ದು ದೊಡ್ಡ ಪ್ರಶ್ನೆ ಬರುತ್ತೆ. ಅವರು ಅಲ್ಲಿಂದ ಜೈಲಿನಿಂದ ಬಿಡುಗಡೆ ಆದ ಕೂಡಲೇ ಅವ್ರು ಎಲ್ಲಿ ಹೋಗ್ತಾರೆ, ಏನ್ ಹೋಗ್ತಾರೆ, ಅವ್ರೇನ್ ಸಾಮಾನ್ಯ ವ್ಯಕ್ತಿಗಳಲ್ಲ. ಹೌದು, ಗ್ಯಾಂಗ್ ರೇಪ್ ಮಾಡಿದಂತ ವ್ಯಕ್ತಿಗಳವರು. ಸೊ ಅವ್ರನ್ನ ಮನೆಗೆ ಹೋಗೋ ತನಕ ಅದನ್ನ ಫಾಲೋ ಮಾಡಿ ತಲುಪಿಸುವಂತದ್ದು ಪ್ರಕ್ರಿಯೆ ನಿಶ್ಚಿತ ಆಗ್ಬೇಕಾದಂತದ್ದು. ಆದ್ರೆ ಇವತ್ತು ಈ ರೀತಿ ಕುಲ್ಲ ಬಿಟ್ಟು ಅವ್ರು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರಂದ್ರೆ ಅವ್ರ ಉದ್ದೇಶ ಏನು? ಹಾಗಾದ್ರೆ ಗ್ಯಾಂಗ್ ರೇಪ್ ನಾವು ಮಾಡ್ತೀವಿ ಅಥವಾ ಗ್ಯಾಂಗ್ ರೇಪ್ ನಮಗ್ ಮಾನ್ಯತೆ ಸಿಕ್ಕಿದೆ, ಇದು ಸಂದೇಶನ? ಯಾರು ಏನೋ ಮಾಡ್ಕೊಳಕ್ಕಾಗಲ್ಲ ನಮ್ಮನ್ನ ಅನ್ನೋ ತರ ಇತ್ತು. ಅದು ಆಯ್ತು. ಮತ್ತು ಇದಕ್ಕೆ ನನಗೆ ಅನಿಸಿದ ಮಟ್ಟಿಗೆ ಜಮಾತೆ ಇಸ್ಲಾಂನವರು ಮತ್ತು ಮುಲ್ಲಾ ಮೌಲ್ವಿಗಳು ಮಧ್ಯಸ್ಥಿಕೆ ಮಾಡಿದ್ದಾರೆ, ಆ ಸಂತ್ರಸ್ತೆಗೆ ಮೇಲೆ ಒತ್ತಡ ತಂದಿದ್ದಾರೆ ಅಂತ ಅನ್ನುವಂಥದ್ದು ಕೂಡ ಒಂದು ಗಮನಕ್ಕೆ ಬರ್ತಾ ಇದೆ. ಸೊ ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಇದು ಎಂತ ಭಯಾನಕವಾದಂತ ಮಹಿಳೆ ಗ್ಯಾಂಗ್ ರೇಪ್ ಅಂದ್ರೆ, ರೇಪ್ ಅಂದ್ರೇನೆ ಒಂಥರ ಭಯಾನಕ, ಅದು ಕ್ರೌರ್ಯ. ಅದು ಅದ್ರೊಳಗೆ ಗ್ಯಾಂಗ್ ರೇಪ್ ಅಂದ್ರೆ ಇನ್ನೂ ಕ್ರೌರ್ಯ ರೀ, ರಾಕ್ಷಸಿ ಪ್ರವೃತ್ತಿ ಅದು. ಸೊ ಆ ಪ್ರವೃತ್ತಿಗೆ ಆ ಮಹಿಳೆ ಮೇಲೆ ಎಷ್ಟು ದೌರ್ಜನ್ಯ ಆಗಿರ್ಬೋದು, ಎಷ್ಟು ಆತಂಕ ಆಗಿರ್ಬೋದು, ಎಷ್ಟು ಘಾತ ಆಗಿರ್ಬೋದು ಪಾಪ ಆ ಮಹಿಳೆಗೆ.
ಸೊ ಇದಕ್ಕೆ ನಾವು ಓಪನ್ ಆಗಿ ಮೆರವಣಿಗೆ ಮಾಡ್ತಾರಂತಂದ್ರೆ ನಾನು ಹೇಳೋದು ಇವ್ರದ್ದು ಬೇಲ್ ಕ್ಯಾನ್ಸಲ್ ಮಾಡಬೇಕು, ಇಮ್ಮಿಡಿಯೇಟ್ ಬೇಲ್ ಕ್ಯಾನ್ಸಲ್ ಮಾಡಿ ಒದ್ದ ಒಳಗಡೆ ಹಾಕ್ಬೇಕು ಇವರನ್ನ. ನಾನು ಇವತ್ತು ಮಧ್ಯಾಹ್ನ ಹೋಗ್ತಾ ಇದ್ದೀನಿ ಹಾವೇರಿ DC ಗೆ ಮತ್ತು SP ಗೆ ಮನವಿ ಕೊಡಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾನು ಹೇಳ್ತೀನಿ ಅವರನ್ನು ಒದ್ದು ಮತ್ತೆ ಒಳಗಡೆ ಹಾಕಿ ಅವ್ರಿಗೆ ಈ ಮಾನಸಿಕ ಸ್ಥಿತಿಗೆ ಶಿಕ್ಷೆ ಕೊಡ್ಬೇಕು, ಅವ್ರಿಗೆ ಗಲ್ಲು ಶಿಕ್ಷೆ ಕೊಡ್ಬೇಕು ಅವ್ರಿಗೆ. ನಿಜ ನಿಜ ನಿಜ. ಸೊ ಇದು ಎಲ್ಲಿ ಬೇಕಾದಲ್ಲಿ ನಡಿಬಹುದು. ಈ ಸಂದೇಶ ಈ ರೀತಿ ಮೆರವಣಿಗೆ ಮಾಡುವಂತ ಪ್ರವೃತ್ತಿ ಇದೆಯಲ್ಲ, ಇದು ಡೇಂಜರಸ್. ಇದು ನಿಜ. ನಾನು ಕೋರ್ಟ್ ಕೂಡ ಕೇಳ್ತೀನಿ, ಕೋರ್ಟ್ ಯಾಕೆ ನೀವು ಇಂಥವ್ರಿಗೆ ಯಾಕೆ ಬೇಲ್ ಕೊಟ್ರೆ, ನೀವು ಯಾವ ಆಧಾರದ ಮೇಲೆ ಬೇಲ್ ಕೊಟ್ರೆ ನೀವು? ಸೊ ಇವರು ಶಿಕ್ಷೆನೇ ಕೊನೆ ಅದೇ ಬೇಲ್ ಅವ್ರಿಗೆ, ಶಿಕ್ಷೆ ಅವ್ರು ಗಲ್ಲು ಶಿಕ್ಷೆ ಕೊಡ್ಬೇಕು ಅವ್ರಿಗೆ. ಸೊ ಅವಾಗಲೇ ಈ ರೇಪಿಸ್ಟ್ ಗಳಿಗೆ ಒಂದು ಸಂದೇಶ ಹೋಗುತ್ತೆ, ನಾವು ಮಾಡಿದರೆ ನಮಗೆ ಗಲ್ಲು ಶಿಕ್ಷೆ ಕೊಡ್ತಾರಂತನ್ನುವಂಥದ್ದು ಇದಾಗತ್ತೆ. ಅದು ಬಿಟ್ಟು ಇವತ್ತು ಅವರಿಗೆ ಬೇಲ್ ಕೊಡ್ತಾರೆ, ಬೇಲ್ನಿಂದ ಮೆರವಣಿಗೆ ಆಗತ್ತೆ. ಇದು ಬಹಳ ಗಂಭೀರವಾಗಿ ನಾನು ಹೇಳ್ತೇನೆ. ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಮಂತ್ರಿ ಅವರು ಬಹಳ ಗಂಭೀರವಾಗಿ ತಗೊಂಡು ಇದನ್ನ ಎನ್ಕ್ವೈರಿ ಮಾಡಬೇಕು. ಇದರ ಹಿಂದೆ ಯಾರ್ಯಾರು ಏನೇನು ಹೇಗೆ ಇವ್ರ ಜೊತೆಗೆ ಯಾರ್ಯಾರು ಇದ್ರು, ಇವ್ರ ಮೆರವಣಿಗೆಯಲ್ಲಿ ಜೊತೆಗೆ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಸೊ ಅವರು ಯಾರವರು, ಅವ್ರು ಯಾಕೆ ಈ ರೀತಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು? ಹಾಗಾದ್ರೆ ಅವರು ಈ ರೇಪಿಗೆ ಸಪೋರ್ಟ್ ಮಾಡುವಂತವ್ರ ಹಾಗಾದ್ರೆ? ಸೊ ಬಹಳ ಇದು ಅಪಾಯಕಾರಿ. ಹಾವೇರಿ ಕಡೆಗೆ ಎಷ್ಟೊತ್ತಿಗೆ ಹೋಗ್ತೀರಾ ಸರ್ ಇವತ್ತು? ನಾನು ಸುಮಾರು 3 ಗಂಟೆಗೆ ಹೋಗಿ 4 ಗಂಟೆಗೆ ಅಲ್ಲಿ SP DC ಅವರಿಗೆ ಭೇಟಿ ಆಗ್ತೀನಿ ನಾನು. ಓಕೆ ಓಕೆ ಓಕೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪವರ್ TV ಜೊತೆಗೆ ಮಾತನಾಡಿದ್ದಕ್ಕಾಗಿ.